ಡಾಕ್ ಸತೀಶ್ ಹೇಳಿದ್ದೆಲ್ಲ ಸುಳ್ಳು. ದೇವರಾಜನಿಗೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತು 50 ಕೋಟಿ ರೂಪಾಯಿ ನಾಯಿ ಕೂಡ ಅವನದ್ದಲ್ಲ. ಬಿಲ್ಡಪ್ ಕೊಡೋಕೆ ಅಂತ ಹೋಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಂಥ ಬಿಲ್ಡಪ್ ಸತೀಶ್ ಗತ್ತು ಗೆರತೆಗೆ ಬಿತ್ತು ಇಡಿ ಏಟು. ಡಾಕ್ ಸತೀಶ್ ಹೇಳಿದೆಲ್ಲ ಸುಳ್ಳು ಅನ್ನೋದು ಇಡಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ರು, ಯಾವೆಲ್ಲ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಏನು ಮಾಹಿತಿ ಕೊಡ್ತೀರಿ ರಂಜಿತ್? ಖಂಡಿತ ನಾಗೇಂದ್ರ ಬಾಬು, ಸರಿಯಾಗಿ ಸುಮಾರು 15 ನಿಮಿಷದ ಹಿಂದೆ ಇಡಿ ಅಧಿಕಾರಿಗಳು ಸುಮಾರು 7 ಗಂಟೆಗಳ ಸತತ ಪರಿಶೀಲನೆಯನ್ನು ಮಾಡಿ ಈ ಡಾಕ್ ಸತೀಶ್ ಅವರ ಮನೆಯಿಂದ ಹೊರಟು ಹೋಗಿದ್ದಾರೆ. ನಾವೀಗ ಡಾಕ್ ಸತೀಶ್ ಅವರ ಮನೆಯ ಪಕ್ಕದ ರಸ್ತೆಯಲ್ಲಿದ್ದೀವಿ. ಡಾಕ್ ಸತೀಶ್ ಅವರ ಮನೆಯ ಏನು ಶ್ವಾನ ಏನಿದೆ, ಅವರ ಮನೆಯಲ್ಲಿದ್ದಂಥ ಶ್ವಾನ 50 ಕೋಟಿ ಅಂಥೇಳಿ ಯಾವಾಗ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿಕೊಂಡ್ರೋ ಅದಾದ ನಂತರ ಅವರ ಮೇಲೆ ಇಡಿಯಲ್ಲಿ ಪ್ರಕರಣವನ್ನು ಯಾರೋ ಒಬ್ಬರು ದಾಖಲು ಮಾಡಿದರು. ಆ ನಂತರ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿ ಅದರ ಅಸಲಿಯತ್ತೇನು ಮತ್ತು 50 ಕೋಟಿ ನಾಯಿ ಖರೀದಿ ಮಾಡಿದ್ದಾರೆ ಅನ್ನೋದಾದರೆ ಎಲ್ಲಿಂದ ಬಂತು ಅಷ್ಟು ಹಣ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಬಂದಿದ್ದರು ಇಡಿ ಅಧಿಕಾರಿಗಳ ತಂಡ. 2 ಇನೋವಾ ಕಾರ್ನಲ್ಲಿ ಬಂದಂಥ ಇಡಿ ಅಧಿಕಾರಿಗಳು ಸುಮಾರು 8 ಜನ ಇಡಿ ಅಧಿಕಾರಿಗಳ ತಂಡ ಬಂದಿದ್ದರು. ವಿಶೇಷ ಭದ್ರತೆಯೊಂದಿಗೆ ಬಂದಂಥ ಇಡಿ ಅಧಿಕಾರಿಗಳ ತಂಡ ಮೊದಲು ಡಾಕ್ ಸತೀಶ್ ಅವರ ಮನೆಯ ಒಳಗಡೆ ಮತ್ತು ಅವರ ಮನೆ ಪಕ್ಕದಲ್ಲಿ ಅವರ ಇನ್ನೊಂದು ಮನೆ ಇದೆ, ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಅವರ ತಾಯಿ ಮತ್ತು ಅವರ ತಂದೆಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳು ಮತ್ತು ಅವರ ಚೆಕ್ಗಳಾಗಿರ್ಬೋದು ಅಥವಾ ಅವರ ವ್ಯವಹಾರದ ವಹಿವಾಟಿನ ಕುರಿತಾಗಿಯೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿನ ಪಡೆದಿದ್ದಾರೆ. ಮತ್ತು ಕೆಲ ಹೊತ್ತಾದ ನಂತರ ಡಾಕ್ ಸತೀಶ್ ಅವರನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಅವರ ಆಪ್ತರ ಮನೆಯಲ್ಲೂ ಕೂಡ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲಿ ಬಂದಿರುವಂಥ ಅಸಲಿ ಅಂಶ ಅಂತ ಹೇಳಿದರೆ, ಇವರು 50 ಕೋಟಿ ನಾಯಿ ಇವರದ್ದಲ್ಲ ಅನ್ನೋದು, ಯಾರೋ ಸ್ನೇಹಿತರ ನಾಯಿಯನ್ನು ಇವರು ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಬಾಡಿಗೆಗಾಗಿ ತಂದಿದ್ರು. ಬಾಡಿಗೆಗಾಗಿ ತಂದ ನಾಯಿಯನ್ನು ತಂದು ಅಂತೇಳಿ ಹೇಳಿ ಬಿಲ್ಡಪ್ ಕೊಟ್ಟಿದ್ರು. ಅದರ ಹೊರತಾಗಿ ಇವರು ವ್ಯವಹಾರದ ಬಗ್ಗೆ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿದಂಥ ಇಡಿ ಅಧಿಕಾರಿಗಳು ಹವಾಲಾ ದಂಧೆ ಏನಾದರೂ ಇವ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ತಾಯಿಯನ್ನು ಕೂಡ ಇವರು ವಿಚಾರಣೆ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಗಿಸಿ 7 ಗಂಟೆಗಳ ವಿಚಾರಣೆಯನ್ನು ಮುಗಿಸಿ ವಾಪಸ್ ಹೋಗಿದ್ದಾರೆ. 8 ಜನ ಅಧಿಕಾರಿಗಳು ಮತ್ತು ವಿಶೇಷ ಭದ್ರತೆಯಲ್ಲಿದ್ದಂತಹ ಪೊಲೀಸರು ಅಲ್ಲಿಂದ ಹೋಗಿದ್ದಾರೆ. 3 ಬ್ಯಾಗನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಈ ಡಾಕ್ ಸತೀಶ್ ಹೇಳಿ ಕೇಳಿ 10 ವರ್ಷದ ಹಿಂದೆ ಆತ ಈ ಐಷಾರಾಮಿ ಅಥವಾ ಈ ಕೆಲವು ಜನರಿಗೆ ಈ ನಾಯಿಗಳನ್ನು ಬ್ರಿಡ್ ಮಾಡಿ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ವಿಶೇಷ ತಳಿ. ಓಕೆ, ಥ್ಯಾಂಕ್ ಯು ರಂಜಿತ್. ಡಾಕ್ ಸತೀಶ್ ಹೇಳಿದ್ದೆಲ್ಲ ಸುಳ್ಳು. ದೇವರಾಜನಿಗೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತು 50 ಕೋಟಿ ರೂಪಾಯಿ ನಾಯಿ ಕೂಡ ಅವನದ್ದಲ್ಲ. ಬಿಲ್ಡಪ್ ಕೊಡೋಕೆ ಅಂತ ಹೋಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಂಥ ಬಿಲ್ಡಪ್ ಸತೀಶ್ ಗತ್ತು ಗೆರತೆಗೆ ಬಿತ್ತು ಇಡಿ ಏಟು. ಡಾಕ್ ಸತೀಶ್ ಹೇಳಿದೆಲ್ಲ ಸುಳ್ಳು ಅನ್ನೋದು ಇಡಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ರು, ಯಾವೆಲ್ಲ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಏನು ಮಾಹಿತಿ ಕೊಡ್ತೀರಿ ರಂಜಿತ್? ಖಂಡಿತ ನಾಗೇಂದ್ರ ಬಾಬು, ಸರಿಯಾಗಿ ಸುಮಾರು 15 ನಿಮಿಷದ ಹಿಂದೆ ಇಡಿ ಅಧಿಕಾರಿಗಳು ಸುಮಾರು 7 ಗಂಟೆಗಳ ಸತತ ಪರಿಶೀಲನೆಯನ್ನು ಮಾಡಿ ಈ ಡಾಕ್ ಸತೀಶ್ ಅವರ ಮನೆಯಿಂದ ಹೊರಟು ಹೋಗಿದ್ದಾರೆ. ನಾವೀಗ ಡಾಕ್ ಸತೀಶ್ ಅವರ ಮನೆಯ ಪಕ್ಕದ ರಸ್ತೆಯಲ್ಲಿದ್ದೀವಿ. ಡಾಕ್ ಸತೀಶ್ ಅವರ ಮನೆಯ ಏನು ಶ್ವಾನ ಏನಿದೆ, ಅವರ ಮನೆಯಲ್ಲಿದ್ದಂಥ ಶ್ವಾನ 50 ಕೋಟಿ ಅಂಥೇಳಿ ಯಾವಾಗ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿಕೊಂಡ್ರೋ ಅದಾದ ನಂತರ ಅವರ ಮೇಲೆ ಇಡಿಯಲ್ಲಿ ಪ್ರಕರಣವನ್ನು ಯಾರೋ ಒಬ್ಬರು ದಾಖಲು ಮಾಡಿದರು.
ಆ ನಂತರ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿ ಅದರ ಅಸಲಿಯತ್ತೇನು ಮತ್ತು 50 ಕೋಟಿ ನಾಯಿ ಖರೀದಿ ಮಾಡಿದ್ದಾರೆ ಅನ್ನೋದಾದರೆ ಎಲ್ಲಿಂದ ಬಂತು ಅಷ್ಟು ಹಣ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಬಂದಿದ್ದರು ಇಡಿ ಅಧಿಕಾರಿಗಳ ತಂಡ. 2 ಇನೋವಾ ಕಾರ್ನಲ್ಲಿ ಬಂದಂಥ ಇಡಿ ಅಧಿಕಾರಿಗಳು ಸುಮಾರು 8 ಜನ ಇಡಿ ಅಧಿಕಾರಿಗಳ ತಂಡ ಬಂದಿದ್ದರು. ವಿಶೇಷ ಭದ್ರತೆಯೊಂದಿಗೆ ಬಂದಂಥ ಇಡಿ ಅಧಿಕಾರಿಗಳ ತಂಡ ಮೊದಲು ಡಾಗ್ ಸತೀಶ್ ಅವರ ಮನೆಯ ಒಳಗಡೆ ಮತ್ತು ಅವರ ಮನೆ ಪಕ್ಕದಲ್ಲಿ ಅವರ ಇನ್ನೊಂದು ಮನೆ ಇದೆ, ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಅವರ ತಾಯಿ ಮತ್ತು ಅವರ ತಂದೆಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಗಳು ಮತ್ತು ಅವರ ಚೆಕ್ಗಳಾಗಿರ್ಬೋದು ಅಥವಾ ಅವರ ವ್ಯವಹಾರದ ವಹಿವಾಟಿನ ಕುರಿತಾಗಿಯೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿನ ಪಡೆದಿದ್ದಾರೆ. ಮತ್ತು ಕೆಲ ಹೊತ್ತಾದ ನಂತರ ಡಾಗ್ ಸತೀಶ್ ಅವರನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋಗಿ ಅವರ ಆಪ್ತರ ಮನೆಯಲ್ಲೂ ಕೂಡ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಅವರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಅಲ್ಲಿ ಬಂದಿರುವಂಥ ಅಸಲಿ ಅಂಶ ಅಂತ ಹೇಳಿದರೆ ಇವರು 50 ಕೋಟಿ ನಾಯಿ ಇವರದ್ದಲ್ಲ ಅನ್ನೋದು, ಯಾರೋ ಸ್ನೇಹಿತರ ನಾಯಿಯನ್ನು ಇವರು ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಬಾಡಿಗೆಗಾಗಿ ತಂದಿದ್ರು. ಬಾಡಿಗೆಗಾಗಿ ತಂದ ನಾಯಿಯನ್ನು ತಂದು ಅಂತೇಳಿ ಹೇಳಿ ಬಿಲ್ಡಪ್ ಕೊಟ್ಟಿದ್ರು. ಅದರ ಹೊರತಾಗಿ ಇವರು ವ್ಯವಹಾರದ ಬಗ್ಗೆ ಒಂದಿಷ್ಟು ಸೂಕ್ಷ್ಮವಾಗಿ ಗಮನಿಸಿದಂಥ ಇಡಿ ಅಧಿಕಾರಿಗಳು ಹವಾಲಾ ದಂಧೆ ಏನಾದರೂ ಇವ್ರ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರ ತಂದೆ ತಾಯಿಯನ್ನು ಕೂಡ ಇವರು ವಿಚಾರಣೆ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಗಿಸಿ 7 ಗಂಟೆಗಳ ವಿಚಾರಣೆಯನ್ನು ಮುಗಿಸಿ ವಾಪಸ್ ಹೋಗಿದ್ದಾರೆ. 8 ಜನ ಅಧಿಕಾರಿಗಳು ಮತ್ತು ವಿಶೇಷ ಭದ್ರತೆಯಲ್ಲಿದ್ದಂತಹ ಪೊಲೀಸರು ಅಲ್ಲಿಂದ ಹೋಗಿದ್ದಾರೆ. 3 ಬ್ಯಾಗನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಈ ಡಾಗ್ ಸತೀಶ್ ಹೇಳಿ ಕೇಳಿ 10 ವರ್ಷದ ಹಿಂದೆ ಆತ ಈ ಐಷಾರಾಮಿ ಅಥವಾ ಈ ಕೆಲವು ಜನರಿಗೆ ಈ ನಾಯಿಗಳನ್ನು ಬ್ರಿಡ್ ಮಾಡಿ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ವಿಶೇಷ ತಳಿ. ಓಕೆ, ಥ್ಯಾಂಕ್ ಯು ರಂಜಿತ್. ಡಾಗ್ ಸತೀಶ್ ಹೇಳಿದ್ದೆಲ್ಲ ಸುಳ್ಳು. ದೇವರಾಜನಿಗೆ ಇಡಿ ಶಾಕ್ ಕೊಟ್ಟಿದೆ ಇವತ್ತು. 50 ಕೋಟಿ ರೂಪಾಯಿ ನಾಯಿ ಕೂಡ ಅವನದ್ದಲ್ಲ. ಬಿಲ್ಡಪ್ ಕೊಡೋಕೆ ಅಂತ ಹೋಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಂಥ ಬಿಲ್ಡಪ್ ಸತೀಶ್ ಗತ್ತು ಗೆರತೆಗೆ ಬಿತ್ತು ಇಡಿ ಏಟು. ಡಾಗ್ ಸತೀಶ್ ಹೇಳಿದೆಲ್ಲ ಸುಳ್ಳು ಅನ್ನೋದು ಇಡಿ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿಗೆ ರಂಜಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ. ರಂಜಿತ್, ಇವತ್ತಿನ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ರು, ಯಾವೆಲ್ಲ ದಾಖಲಾತಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ, ಏನು ಮಾಹಿತಿ ಕೊಡ್ತೀರಿ ರಂಜಿತ್? ಖಂಡಿತ ನಾಗೇಂದ್ರ ಬಾಬು, ಸರಿಯಾಗಿ ಸುಮಾರು 15 ನಿಮಿಷದ ಹಿಂದೆ ಇಡಿ ಅಧಿಕಾರಿಗಳು ಸುಮಾರು 7 ಗಂಟೆಗಳ ಸತತ ಪರಿಶೀಲನೆಯನ್ನು ಮಾಡಿ ಈ ಡಾಗ್ ಸತೀಶ್ ಅವರ ಮನೆಯಿಂದ ಹೊರಟು ಹೋಗಿದ್ದಾರೆ. ನಾವೀಗ ಡಾಗ್ ಸತೀಶ್ ಅವರ ಮನೆಯ ಪಕ್ಕದ ರಸ್ತೆಯಲ್ಲಿದ್ದೀವಿ. ಡಾಗ್ ಸತೀಶ್ ಅವರ ಮನೆಯ ಏನು ಶ್ವಾನ ಏನಿದೆ, ಅವರ ಮನೆಯಲ್ಲಿದ್ದಂಥ ಶ್ವಾನ 50 ಕೋಟಿ ಅಂಥೇಳಿ ಯಾವಾಗ ಅವರು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳಿಕೊಂಡ್ರೋ ಅದಾದ ನಂತರ ಅವರ ಮೇಲೆ ಇಡಿಯಲ್ಲಿ ಪ್ರಕರಣವನ್ನು ಯಾರೋ ಒಬ್ಬರು ದಾಖಲು ಮಾಡಿದರು. ಆ ನಂತರ ಇಡಿ ಅಧಿಕಾರಿಗಳು ಇವತ್ತು ದಾಳಿ ಮಾಡಿ ಅದರ ಅಸಲಿಯತ್ತೇನು ಮತ್ತು 50 ಕೋಟಿ ನಾಯಿ ಖರೀದಿ ಮಾಡಿದ್ದಾರೆ ಅನ್ನೋದಾದರೆ ಎಲ್ಲಿಂದ ಬಂತು ಅಷ್ಟು ಹಣ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಇವತ್ತು ಬಂದಿದ್ದರು ಇಡಿ ಅಧಿಕಾರಿಗಳ ತಂಡ. 2 ಇನೋವಾ ಕಾರ್ನಲ್ಲಿ ಬಂದಂಥ ಇಡಿ ಅಧಿಕಾರಿಗಳು ಸುಮಾರು 8 ಜನ ಇಡಿ ಅಧಿಕಾರಿಗಳ ತಂಡ ಬಂದಿದ್ದರು. ವಿಶೇಷ ಭದ್ರತೆಯೊಂದಿಗೆ ಬಂದಂಥ ಇಡಿ ಅಧಿಕಾರಿಗಳ ತಂಡ ಮೊದಲು ಡಾಗ್ ಸತೀಶ್ ಅವರ ಮನೆಯ ಒಳಗಡೆ ಮತ್ತು ಅವರ ಮನೆ ಪಕ್ಕದಲ್ಲಿ ಅವರ ಇನ್ನೊಂದು ಮನೆ ಇದೆ, ಅಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ. ಅಲ್ಲಿ ಭಾಳ ಪ್ರಮುಖವಾಗಿ ಅವರ ತಾಯಿ ಮತ್ತು ಅವರ ತಂದೆಯನ್ನು ವಿಚಾರ